ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಪ್ರಯತ್ನ ನನ್ನ ಸಾಧನೆ ಅನ್ನುವಂಥದ್ದು. ನನ್ನ ಪ್ರಯತ್ನ ನನ್ನ ಸಾಧನೆ. 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ 90 ದಿನಗಳ ಒಂದು ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು. ಮೊದಲನೇ ವಾರ, ಪ್ರತಿ ವಾರ ಅಂದ್ರೆ 1ನೇ ವಾರ, 2ನೇ ವಾರ, ಸುಮಾರು 13, 14 ವಾರಗಳು ಕಂಟಿನ್ಯೂ ಆಗಿ ನಿರಂತರವಾಗಿ ನಾನು ಈ ರೀತಿಯಾದಂತಹ ಒಂದು ದಿನಕ್ಕೆ ಅಂದ್ರೆ ವಾರ ಅಂದ್ರೆ ಸೋಮವಾರ ದಿನ ವಿದ್ಯಾರ್ಥಿಗಳು ಬಿಡಿಸುವಂತಹ ಪ್ರಶ್ನೆಗಳು. ಇಲ್ಲಿ ಪ್ರತಿಯೊಂದು ವಾರ ಮೊದಲ 2 ವಾರಗಳಲ್ಲಿ ಅಂದ್ರೆ 14 ದಿವಸಗಳವರೆಗೆ ನಾನು ಒಂದೊಂದು ದಿನಕ್ಕೆ ಒಂದೊಂದು ಘಟಕವನ್ನ ತೆಗೆದುಕೊಂಡು ಆ ಘಟಕದ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ವಿಡಿಯೋವನ್ನ ಇಲ್ಲಿ ಮಾಡಿರ್ತೇನೆ. ನಂತರ 2 ವಾರಗಳ ನಂತರ ಅಂದ್ರೆ 14 ದಿನಗಳು ಪ್ರತಿ ವಾರ ಪ್ರತಿ ದಿನಕ್ಕೆ ಒಂದೊಂದು ಘಟಕವನ್ನು ಕಂಪ್ಲೀಟ್ ಆದ ನಂತರ ಮುಂದಿನ ನಂತರ ಅಂದ್ರೆ ಆ ಒಂದು 14 ಘಟಕಗಳ ಮುಗಿದ ನಂತರ ಒಂದು 5 ಕ್ವಶನ್ಗಳು ಪಾಸಿಂಗ್ ಪರ್ಪೋಸ್ ಇರ್ತಕ್ಕಂಥ ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಕೇಳುವಂತ ಪ್ರಶ್ನೆಗಳು ಮತ್ತು 5 ಪ್ರಶ್ನೆಗಳು ಸ್ಕೋರಿಂಗ್ ಆಗಿ ಅಂದ್ರೆ 5 ಪಾಸಿಂಗ್ ಮತ್ತು 5 ಸ್ಕೋರಿಂಗ್ ಪ್ರಶ್ನೆಗಳನ್ನ ಪ್ರತಿ ದಿನಕ್ಕೆ ನಾನು ಇದೇ ರೀತಿಯಾಗಿ ಇರ್ತಕ್ಕಂಥ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೋಮವಾರ ದಿನ ನಾನು 10 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಇಲ್ಲೇ ನಾನು ಏನ್ ಮಾಡ್ತಾ ಇದ್ದೀನಿ, 14 ದಿನಗಳಾದ ನಂತರ 5 ಪ್ರಶ್ನೆಗಳು ಪಾಸಿಂಗ್ ಆಗಿ 5 ಪ್ರಶ್ನೆಗಳು ಸ್ಕೋರಿಂಗ್ ಆಗಿ ಅಂದ್ರೆ ಸರಳವಾಗಿರ್ತಕ್ಕಂಥ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಬಿಡಿಸುವ ರೀತಿಯಲ್ಲಿ ಆ 5 ಪ್ರಶ್ನೆಗಳನ್ನ ಕೊಟ್ಟು ನಂತರ 5 ಪ್ರಶ್ನೆಗಳಿಗೆ ಸ್ಕೋರಿಂಗ್ ಅಂದ್ರೆ ಅಪ್ಲೈಡ್ ಇರುವಂತಹ ಕ್ವಶನ್ಗಳು, ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಈ 2 ಭಾಗವನ್ನ ಪ್ರತಿದಿನ 2 ಭಾಗವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ಕಲಿಕೆಯಲ್ಲಿ ಯಾರು ವೀಕ್ ಇರ್ತಾವ ಹುಡುಗರು ಅಂತ ವಿದ್ಯಾರ್ಥಿಗಳಿಗೆ ಮೊದಲ 5 ಪ್ರಶ್ನೆಗಳನ್ನ ಬಿಡಿಸಬೇಕು ಮತ್ತು ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳು ಪೂರ್ತಿ 10 ಪ್ರಶ್ನೆಗಳನ್ನ ಬಿಡಿಸುವ ವಿಧದಲ್ಲಿ ನಾನು ಈ ರೀತಿಯಾದಂತಹ ನನ್ನ ಪ್ರಯತ್ನ ನನ್ನ ಸಾಧನೆ ಅಂದ್ರೆ ವಿದ್ಯಾರ್ಥಿಗಳು ಪ್ರಯತ್ನವನ್ನ ಮಾಡಬೇಕು, ಅವರು ತಮ್ಮ ಸಾಧನೆಯನ್ನ ಇಲ್ಲಿ ಮಾಡಬೇಕು ಅಂತ. ನನ್ನ ಪ್ರಯತ್ನ ನನ್ನ ಸಾಧನೆ, ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನವನ್ನ ಮಾಡಿ ತಮ್ಮ ಸಾಧನೆಯನ್ನ ಮಾಡುವಂಥದ್ದು ಈ ಒಂದು 90 ದಿನಗಳ ಒಂದು ಅಭ್ಯಾಸವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ 1ನೇ ವಾರದ ಅಭ್ಯಾಸ ಸೋಮವಾರ ಅಂತಕ್ಕಂಥದ್ದು. ನೋಡಿ, ಮೊದಲನೇ ಘಟಕ ನಾನು ಇಲ್ಲಿ ವಾಸ್ತವ ಸಂಖ್ಯೆಗಳು, ನೆಕ್ಸ್ಟ್ 2ನೇದು ಮಂಗಳವಾರ ಬಹುಪದೋಕ್ತಿಗಳು, 3ನೇದು 2 ಚರಾಕ್ಷರ, 4ನೇದು ವರ್ಗ ಸಮೀಕರಣ, 5ನೇ ವಾರ 5ನೇ ದಿನ ಸಮಾಂತರ ಶ್ರೇಣಿ. ಈ ರೀತಿ ಪ್ರತಿ ದಿನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಮೊದಲು ಸೋಮವಾರದನ್ನ ನೋಡೋಣ. 1ನೇ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. 2ನೇ ಪ್ರಶ್ನೆ, 306 ಮತ್ತು 457ರ ಮಸ 9 ಆದ್ರೆ ಅವುಗಳ ಲಸವನ್ನ ಕಂಡುಹಿಡಿಯಿರಿ. 26 ಮತ್ತು 91ರ ಮಸ ಮತ್ತು ಲಸಗಳನ್ನು ಕಂಡುಹಿಡಿದು a ಇಂಟು b h ಇಂಟು l ತಾಳೆ ನೋಡಿ. 6, 72 ಮತ್ತು 120 ಇವುಗಳ ಮಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ. 3 ಪ್ಲಸ್ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 ಮೈನಸ್ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 3825 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 7 × 11 × 13 ಪ್ಲಸ್ 13 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ ವಿವರಿಸಿ. 10ನೇ ಪ್ರಶ್ನೆ, ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಮತ್ತು ಸಂಯುಕ್ತ ಸಂಖ್ಯೆಗಳು ಯಾವುವು ಅಂತಕ್ಕಂಥದ್ದು ವಿಂಗಡಿಸಿ ಬರೆಯುವಂತ. ಇಷ್ಟು ಈ ಒಂದು ಮೊದಲನೇ ಘಟಕವಾಗಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳಲ್ಲಿ ಪ್ರಮುಖವಾಗಿ ಇಷ್ಟು ಪ್ರಶ್ನೆಗಳನ್ನ ಬಿಟ್ಟು ಇನ್ನು ಬೇರೆ ರೀತಿಯ ಪ್ರಶ್ನೆಗಳನ್ನೇ ಸಾಮಾನ್ಯವಾಗಿ ಕೇಳುವುದಿಲ್ಲ. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಈ ಘಟಕದಲ್ಲಿ ತೆಗೆಯುತ್ತಾರೆ ಅನ್ನುವ ಉದ್ದೇಶದಿಂದ ಸೋಮವಾರ ದಿನ ಈ ಎಲ್ಲ ಪ್ರಶ್ನೆಗಳನ್ನ ನಾವು ಬರೆಸಿದ್ದೆ ಆದ್ರೆ ಆ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನ ಪರಿಹಾರವನ್ನ ಕಂಡು ಹಿಡಿತಕ್ಕಂಥದ್ದು ಅಂತ. ಇನ್ನು ನೆಕ್ಸ್ಟ್ 1ನೇ ವಾರದ ಅಭ್ಯಾಸದಲ್ಲಿ ಮಂಗಳವಾರ ಅಂದ್ರೆ ಸೋಮವಾರ ಕಂಪ್ಲೀಟ್ ಆಯ್ತು. ಮಂಗಳವಾರ 2ನೇ ಘಟಕ ತೆಗೆದುಕೊಂಡಿರ್ತಕ್ಕಂಥ ಘಟಕ ಬಹುಪದೋಕ್ತಿಗಳು. ಇಲ್ಲಿ ಘಟಕವನ್ನ ನಾನು ಬರೆದಿಲ್ಲ, ನೆಕ್ಸ್ಟ್ ಮುಂದೆ ಯಾಕಂದ್ರೆ ಘಟಕಗಳು ಇರುವುದಿಲ್ಲ. ಎಲ್ಲಾ ಘಟಕಗಳನ್ನ ಸೇರಿ 14 ದಿನಗಳ ನಂತರ ಎಲ್ಲಾ ಘಟಕಗಳನ್ನ ಸೇರಿ 5 ಪ್ರಶ್ನೆ ಪಾಸಿಂಗು 5 ಪ್ರಶ್ನೆ ಸ್ಕೋರಿಂಗ್ ಇರುವುದರಿಂದ ಇಲ್ಲಿ ನಾನು ಆ ಘಟಕದ ಹೆಸರುಗಳನ್ನ ತೆಗೆದುಕೊಂಡಿಲ್ಲ. ಈಗ ಬಹುಪದೋಕ್ತಿ ಘಟಕಕ್ಕೆ ಸಂಬಂಧಪಟ್ಟಿರುವಂತ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು, ವರ್ಗ ಬಹುಪದೋಕ್ತಿ ಹೊಂದಿರಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು, x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. x² - 2x - 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. 5ನೇ ಪ್ರಶ್ನೆ, ಶೂನ್ಯತೆಗಳು 2 ಮತ್ತು 3 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. 6ನೇದು, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 4 ಮತ್ತು 1 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ.
ಏಳನೇ ಪ್ರಶ್ನೆ x² - 3 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. ಎಂಟನೇ ಪ್ರಶ್ನೆ p(x) ಕೊಟ್ಟಿರುವಂತಹ ಇಲ್ಲಿ ನಕ್ಷೆಗಳಲ್ಲಿ ಆ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತ. ಈ ಕೊಟ್ಟಿರುವ 4 ಚಿತ್ರಗಳನ್ನ ನೋಡಿ ಇಲ್ಲಿ ನಾವು ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯುವಂತ ಇದು ಬಹುಪದೋಕ್ತಿಗೆ ಘಟಕಕ್ಕೆ ಸಂಬಂಧಪಟ್ಟಿರುವಂತ. ಇಲ್ಲಿ ಕೂಡ ಎಲ್ಲ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕವರ್ ಮಾಡಿದ್ದೇನೆ. ನೆಕ್ಸ್ಟ್ ಮೂರನೇ ದಿನ ಅಂದ್ರೆ ಬುಧವಾರ ದಿನ. ಬುಧವಾರ ನನ್ನ ಪ್ರಯತ್ನ ನನ್ನ ಸಾಧನೆಯ 1ನೇ ವಾರದ 3ನೇ ದಿನ ಬುಧವಾರ ದಿನ ತೆಗೆದುಕೊಂಡಿರ್ತಕ್ಕಂಥ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಮೊದಲನೇ ಪ್ರಶ್ನೆ x+y = 14 x - y = 4 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಆದೇಶ ವಿಧಾನದಿಂದ ಬಿಡಿಸಿ. ಎರಡನೇ ಪ್ರಶ್ನೆ x+y = 5 2x - 3y = 4 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ. ಮೂರನೇದು x+y = 10 x - y = 2 ಇದನ್ನ ನಕ್ಷೆಯ ಸಹಾಯದಿಂದ ಬಿಡಿಸಿ. ಆ ನಂತರ ಒಂದು ಭಿನ್ನ ರಾಶಿಯ ಅಂಶಕ್ಕೆ 1 ಸೇರಿಸಿ ಛೇದದಿಂದ 1 ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಆ ಭಿನ್ನ ರಾಶಿಯ ಛೇದಕ್ಕೆ 1 ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನ ರಾಶಿಯನ್ನ ಕಂಡುಹಿಡಿಯಿರಿ. ಇನ್ನು ಐದನೇ ಪ್ರಶ್ನೆ ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದ್ದರೆ ಅವುಗಳ ಪರಿಹಾರವನ್ನು ಕಂಡುಹಿಡಿಯಿರಿ. 2 ಪೆನ್ಸಿಲ್ ಮತ್ತು 3 ರಬ್ಬರ್ಗಳ ಬೆಲೆ ₹9 ಮತ್ತು 4 ಪೆನ್ಸಿಲ್ ಮತ್ತು 6 ರಬ್ಬರ್ಗಳ ಬೆಲೆ ₹18. ಪ್ರತಿಯೊಂದು ಪೆನ್ಸಿಲ್ ಮತ್ತು ಪ್ರತಿಯೊಂದು ರಬ್ಬರ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಇನ್ನು 7ನೇ ಪ್ರಶ್ನೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೋ, ಸಮಾಂತರವಾಗಿವೆ ಅಥವಾ ಐಕ್ಯಗೊಂಡಿವೆ ಅಂತಕ್ಕಂಥ ಈ 4 ಪ್ರಶ್ನೆಗಳನ್ನ ಬಿಡಿಸಿ ಅಂದ್ರೆ ಛೇದಿಸುವ ರೇಖೆಗಳಾಗಿವೆಯೋ, ಸಮಾಂತರ ರೇಖೆಗಳಾಗಿವೆಯೋ ಅಥವಾ ಐಕ್ಯಗೊಂಡಿರುವ ರೇಖೆಗಳಾಗಿವೆ ಅಂತಕ್ಕಂಥ ಇಲ್ಲಿ ಬರೆಯುವಂಥದ್ದು. ಇವುಗಳನ್ನ ಬಿಡಿಸಿ ಅದರ ಪರಿಹಾರವನ್ನು ಬಿಡಿಸಿ ಈ ಉತ್ತರವನ್ನ ಬರೀತಕ್ಕಂಥದ್ದು. ಇದು 3ನೇ ದಿನ. ಇನ್ನು 4ನೇ ದಿನದ ನನ್ನ ಪ್ರಯತ್ನ ನನ್ನ ಸಾಧನೆ ಅನ್ನುವಂಥದ್ದು 1ನೇ ವಾರದ ಅಭ್ಯಾಸದಲ್ಲಿ ಬರುವಂತ 4ನೇ ದಿನದ ಗುರುವಾರ ದಿನ. ಗುರುವಾರ ದಿನ ಯಾವ್ಯಾವ ಪ್ರಶ್ನೆಗಳು? 1ನೇದು ವರ್ಗ ಸಮೀಕರಣ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷಿಸಿ ಅಂತ 3 ಪ್ರಶ್ನೆಗಳನ್ನ ಕೊಡಲಾಗಿದೆ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ. ಇಲ್ಲಿ 3 ಪ್ರಶ್ನೆಗಳನ್ನ ಕೊಡಲಾಗಿದೆ. 3ನೇ ಪ್ರಶ್ನೆ ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನ ವಿವೇಚಿಸಿ ಶೋಧಕದ ಬೆಲೆ ಆದರ್ಶ ರೂಪದಲ್ಲಿ ಬರೆದು ಇವುಗಳ ಶೋಧಕದ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು. 4ನೇದು ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದವನ್ನ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. 6ನೇ ಪ್ರಶ್ನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ಆ ಪೂರ್ಣಾಂಕಗಳನ್ನ ಕಂಡುಹಿಡಿಯಿರಿ ಅಂತ. ಇನ್ನ ಶುಕ್ರವಾರ ದಿನ ನನ್ನ ಪ್ರಯತ್ನ ನನ್ನ ಸಾಧನೆಯ ಶುಕ್ರವಾರ ದಿನದಿರ್ತಕ್ಕಂಥ ಒಂದು ಪ್ರಶ್ನೆಗಳು ತೆಗೆದುಕೊಂಡಿರ್ತಕ್ಕಂಥ ಘಟಕ ಸಮಾಂತರ ಶ್ರೇಣಿಗಳು ಅನ್ನುವಂಥದ್ದು. ಇಲ್ಲಿ ನೋಡಿ 2 7 12 ಈ ಸಮಾಂತರ ಶ್ರೇಣಿ 12ನೇ ಪದವನ್ನ ಕಂಡುಹಿಡಿಯಿರಿ. 8 3 - 2 ಈ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ ಕಂಡುಹಿಡಿಯಿರಿ. 24 21 18 ಈ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗಿದೆ. 34 32 + 30 + +10 ಅಂದ್ರೆ ಇಲ್ಲಿ ಪದಗಳ ಸಂಖ್ಯೆ ಎಷ್ಟಿವೆ ಅಂತ ಕಂಡುಹಿಡಿದು n ಕಂಡುಹಿಡಿದು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಬೇಕಾದ್ರೆ n ಪದ ಎಷ್ಟು ಬರುತ್ತೋ ಅಷ್ಟು ಪದಗಳ ಮೊತ್ತ. 5ನೇ ಸಮಾಂತರ ಶ್ರೇಣಿ 3 8 13 - 253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದವನ್ನ ಕಂಡುಹಿಡಿಯಿರಿ. ಇನ್ನು 6ನೇ ಪ್ರಶ್ನೆ 3 8 13 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78. 7ನೇ ಪ್ರಶ್ನೆ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ. an = 3n + 2 ಆದರೆ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ 9ನೇ ಪ್ರಶ್ನೆ ಮೊದಲ 20 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಅಂದ್ರೆ Sn = n² ಅಂತ ಸೂತ್ರದಲ್ಲ ಬೆಸ ಸಂಖ್ಯೆ ಮೊದಲ 20 ಅಂದ್ರೆ 1ರಿಂದ n ವರೆಗಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 20 20² 400. ಮೊದಲ 12 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ಇದು n × n+1 ಅಂತಿದೆ. Sn = n × n+1 ಅನ್ನುವಂಥದ್ದು ಸಮ ಸ್ವಾಭಾವಿಕ ಸಂಖ್ಯೆಗಳು. ಮೊದಲ 30 ಎಲ್ಲಾ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ Sn = n × n+1/2 ಅನ್ನುವಂಥದ್ದು ಇದೆ. ಈ ಸೂತ್ರಗಳನ್ನು ಉಪಯೋಗಿಸುವುದರ ಮೂಲಕ ಅಥವಾ ಇವುಗಳ ಶ್ರೇಣಿಯನ್ನು ಬರೆದು Sn = n/2 (2a+n - 1 × d) ಅನ್ನುವಂಥ ಸೂತ್ರ ಕೂಡ ಉಪಯೋಗಿಸಬಹುದು. ಇದು ವೇಗವಾಗಿ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಈ ಸೂತ್ರಗಳನ್ನ ಸಹಾಯವನ್ನ ಮಾಡುತ್ತವೆ. ನೆಕ್ಸ್ಟ್ ನನ್ನ ಪ್ರಯತ್ನ ನನ್ನ ಸಾಧನೆ ಶನಿವಾರ ದಿನ ತೆಗೆದುಕೊಂಡಿರ್ತಕ್ಕಂಥದ್ದು ತ್ರಿಭುಜಗಳ ಘಟಕ. ಈ ತ್ರಿಭುಜದಲ್ಲಿ ನಾನು ಕೇವಲ 2 ಪ್ರಮೇಯಗಳನ್ನ ಮಾತ್ರ ತೆಗೆದುಕೊಂಡಿದ್ದೇನೆ. ಯಾಕಂದ್ರೆ
ಇಲ್ಲಿ ಪ್ರಮೇಯಗಳ ಮೇಲೇನೆ 4 ಅಂಕಗಳನ್ನ ಕೇಳುವುದರಿಂದ ಇಲ್ಲಿ ಕೇವಲ 2 ಪ್ರಮೇಯಗಳನ್ನ ಅಂದ್ರೆ ಇವುಗಳನ್ನೇ ಈ ಪ್ರಶ್ನೆಗಳು ಈ ಪರಿಹಾರಗಳನ್ನೇ ಎರಡೆರಡು ಬಾರಿ ಅದನ್ನ ಬರೆದುಕೊಂಡು ಬರ್ಲಿಕ್ಕೆ ವಿದ್ಯಾರ್ಥಿಗಳನ್ನ ತಿಳಿಸ್ತಕ್ಕಂಥದ್ದು. ಒಂದು ಪ್ರಮೇಯ 2 ಬಾರಿ, ಇನ್ನೊಂದು ಪ್ರಮೇಯ 2 ಬಾರಿಯನ್ನ ಬರೆದುಕೊಂಡು ಬರ್ತಕ್ಕಂಥದ್ದು ಅಂತ. ಇದು ಶನಿವಾರ ದಿನ ನಾವು ವಿದ್ಯಾರ್ಥಿಗಳಿಗೆ ಕೊಡುವಂತ ಒಂದು ವರ್ಕ್. ಇಲ್ಲಿ ಮೇಲ್ಗಡೆ ಯಾವುದೇ ಪ್ರಶ್ನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು ಅಂತಂದ್ರೆ ಆ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವ ಮಾಹಿತಿಯನ್ನ ಸರಿಯಾಗಿ ಇಲ್ಲದೆ ಇದ್ದರೆ ಮಾದರಿಯಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ತಾವು ಬಿಡಿಸಬಹುದು. ನಾವು ಬಿಡಿಸಿ ವಿದ್ಯಾರ್ಥಿಗಳನ್ನ ತಿಳಿಸಿದ್ದೇ ಆದರೆ ಆ ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳನ್ನ ಮನೆಯಲ್ಲಿ ಅವುಗಳನ್ನ ಬಿಡಿಸಿಕೊಂಡು ಬರಬಹುದು ಅಂತ ಒಂದು ನನ್ನ ಅನಿಸಿಕೆ. ಇನ್ನ ನನ್ನ ಪ್ರಯತ್ನ, ನನ್ನ ಸಾಧನೆಯಲ್ಲಿ ರವಿವಾರ ದಿನ ಇರ್ತಕ್ಕಂಥದ್ದು ಏನು? ರವಿವಾರ ದಿನ ಇಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಬಿಡಿಸಿರುವ ಸಮಸ್ಯೆಗಳನ್ನ ಮತ್ತೊಮ್ಮೆ ರವಿವಾರ ಪುನರ್ಮನನ ಮಾಡಿಕೊಳ್ಳೋದು. ಅಂದ್ರೆ ಅವುಗಳನ್ನೇ ಮತ್ತೊಂದ್ಸಲ ಯಾವ ಪ್ರಶ್ನೆಗಳು ಆ ವಿದ್ಯಾರ್ಥಿಗಳಿಗೆ ಯಾವುದು ಕಷ್ಟ ಅನಿಸುತ್ತೋ ಅಂತ ಪ್ರಶ್ನೆಗಳನ್ನ ಮತ್ತೊಂದು ಸಾಲಿ ಬಿಡಿಸ್ಕೊಳ್ತಕ್ಕಂಥ ಅಥವಾ ಶಿಕ್ಷಕರನ್ನ ಭೇಟಿಯಾಗಿ ಈ ಪ್ರಶ್ನೆಗೆ ನನಗೆ ಸ್ಪಷ್ಟವಾದಂತ ಒಂದು ಮಾಹಿತಿ ಇಲ್ಲ ಅಂತ ಕೇಳಿ ಆ ಪ್ರಶ್ನೆಗೆ ಪರಿಹಾರವನ್ನು ತಿಳಿಸ್ಕೊಂಡು ಮತ್ತೆ ಅದಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ 2-3 ಪ್ರಶ್ನೆಗಳನ್ನ ತೆಗೆದುಕೊಂಡು ಆ ವಿದ್ಯಾರ್ಥಿಗಳು ರವಿವಾರ ದಿನ ಅದನ್ನ ಮತ್ತೆ ಪುನರ್ಮನನ ಅಂದ್ರೆ ಪುನರಾವರ್ತನೆಯನ್ನು ಮಾಡುವಂತದಕ್ಕೆ ಸಮಯಾವಕಾಶವನ್ನ ಕೊಡಲಾಗಿದೆ. ಇದು ಮೊದಲ ಒಂದು ವಾರದಲ್ಲಿ ಅಂದ್ರೆ ಇಲ್ಲಿ ನಾವು 6 ಘಟಕಗಳನ್ನ ಈಗ ಈ ಒಂದು 1ನೇ ವಾರದಲ್ಲಿ ಆಗಿದೆ. 2ನೇ ವಾರದಲ್ಲಿ ಮತ್ತೆ 6 ಘಟಕಗಳು ಅಂದ್ರೆ 12 ಆಗ್ತವ. ನೆಕ್ಸ್ಟ್ 3ನೇ ವಾರದಲ್ಲಿ ಮತ್ತೆ 2 ದಿನ ನಾನು ಇದೇ ರೀತಿ ಉಳಿದಿರ್ತಕ್ಕಂಥ 2 ಘಟಕಗಳನ್ನ ತೆಗೆದುಕೊಂಡು ನಂತರ ಸ್ಕೋರಿಂಗ್ ಅಂಡ್ ಪಾಸಿಂಗ್ 5 ಪ್ರಶ್ನೆ, ಸ್ಕೋರಿಂಗ್ ಆಗಿ 5 ಪ್ರಶ್ನೆಗಳನ್ನ ಕೊಟ್ಟು ಅದರ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.